ಏಯ್ ಇವತ್ತು ಆ ರಾಜ ಬಂದ. ಅವನು ಬಂದಿದ್ಕೆ ನೀನು ಬಚಾವಾದೆ. ಇನ್ನೊಂದ್ಸಲ ಏನಾದ್ರೂ ನನ್ನ ಮಗನ ಮೇಲೆ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಒಯ್ದ ಕದ್ಕೊಂಬಂದ ಅಂತಾನ ಯಾರ್ಗಾನ ಹೇಳಿದ್ರೆ ಏನೂ ಇಲ್ಲ, ಸಾಯಿಸ್ಬಿಡ್ತೀವಿ, ಹುಷಾರು. ಮುಚ್ಕೊಂಡಿರ್ಬೇಕು, ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆಗೆ. ಅಷ್ಟೇನಿ. ನೀನು ಮದುವೆ ಮಾಡ್ಕೊಂಬಂದಿದ್ದು ಯಾಕೆ ಅಂದ್ಕೊಂಡೆ? ನಮ್ಮಿಬ್ರಿಗೂ ಅಡುಗೆ ಮಾಡಿಕ್ಕಿ ನಮ್ಮಿಬ್ರು ಸೇವೆ ಮಾಡ್ಕೊಂಡಿರ್ಲಿ ಅಂತಾನ. ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ಅವನು ಕಳತನ ಮಾಡ್ಕೊಂಬಂದ, ಎಲ್ಲಿ ತಗೊಂಬಂದ, ಅದು ಇದು ಅಂತಾನ ಏನಾದ್ರೂ ಮಾತಾಡ್ದೆ ಏನೂ ಇಲ್ಲ ನೋಡು. ಅಲ್ಲ ಅತ್ತೆ, ಕದ್ಕೊಂಬರೋದು ತಪ್ಪಲ್ವಾ? ಅದಕ್ಕೆ ಹೇಳ್ದೆ. ಅಲ್ಲ, ಹಿಂಗೆ ಕದ್ಕೊಂಬಂದು ನಾಳೆಗೆ ಏನಾದ್ರೂ ಯಾರ ಮನೆಗಾದ್ರೂ ಸಾವಿರ ದುಡ್ಡು ಕದ್ಕೊಂಬಂದ್ರೆ ಜೈಲಿಗೆ ಹಾಕಿದ್ರೆ ಹೇಳ್ರಿ, ಅವಾಗ ಯಾರು ಮರ್ಯಾದೆ ಹೋಗೋದು? ನಮ್ದೇ ತಾನೆ. ಅವಾಗ ನಿಮ್ಮ ಮಗ ಜೈಲ್ನಾಗಿದ್ದೆ ನಿಮಗೆ ಸಂತೋಷ ಆಗುತ್ತಾ? ಹೇಳ್ರಿ. ಏಯ್, ನೀನು ಅದನ್ನೆಲ್ಲನ ಹೇಳಕ್ ಹೋಗ್ಬೇಡ. ನೀನು ಬಂದಿರೋಳು ನಿನ್ನೆ ಮನೆ ಬಂದಿದ್ಯಾ. ಓಹೋ, ಹಾಲೆ ಏನ ಗಂಡನ ಮೇಲೆ ಪ್ರೀತಿ ಉಕ್ಕರಿತೈತೆ ಅನ್ನಂಗೆ ಹೇಳ್ತಾ ಇದ್ದಾಳೆ. ಸುಮ್ಮನೆ ಮುಚ್ಕೊಂಡಿರ್ಬೇಕು ಅಷ್ಟೇನೆ. ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇನೆ ನೀನು. ನಿನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಿನ್ನ ಏನು ಮಾಡಿರೋನು ಇಲ್ಲಿ ಯಾರು ಕೇಳೋರಿಲ್ಲ. ಈ ಊರಿಗೆ ಹೆಂಗಸರು ನಿನಗೇನೇನೋ ಹೇಳ್ಕೊಡ್ತಾರೆ ಅಂತಾನ. ಏನಾದರೂ ನೀನು ಮೆರಿಯಕ್ಕೆ ಹೋದ್ರೆ ಆ ಗುಂಡಜ್ಜಿ, ಆ ಭಾಗ್ಯಮ್ಮ, ಅಲಸ್ಮಕ್ ನಂತರ ಮಾತು ಕೇಳ್ಕೊಂಡು ಏನೂ ಇಲ್ಲ. ಹುಷಾರ್. ಆಯ್ತು ಬಿಡಿ, ಹಂಗೆಲ್ಲ ಯಾರ ಮಾತು ಕೇಳ್ಕೊಂಡು ಏನು ಮಾಡಲ್ಲ. ಇಲ್ಲಿಗೆ ಹೋಗ್ತಾ ಇದೆಯೇ? ಏನು? ಎಲ್ಗೂ ಇಲ್ಲ, ಇಲ್ಲೇ ಹೊರ್ಗಡೆಗೆ ಹೋಗ್ಬರ್ತೀನಿ. ಆಯ್ತು, ಅರ್ಜೆಂಟ್ ಆಗೈತಿ. ಹೊರ್ಗಡಿಕೆ ಹೋಗ್ ಬಾ. ತಿರ್ಗ ಆಮೇಲೆ ಯಾರಾದ್ರೂ ಅವಳ ಮಂತಕ್ಕೆ ಯಾರ ಮಂತಕನ ಹೋಗಿ ಹಂಗ್ ಮಾಡಿರು, ಹಿಂಗ್ ಬೈದ್ರು, ಹಂಗ್ ಬೈದ್ರು ಅಂತನ ಹೇಳಿದ್ರೆ ಏನೂ ಇಲ್ಲ. ಆಯ್ತು, ಎಲ್ಲಿಗೂ ಹೋಗಲ್ಲ. ಏನಮ್ಮ ಇದು? ರಾಜ ಏನಾದ್ರ ಪಂಚಾಯತಿಗೆ ಎಲ್ಲ ಹೇಳಿ ಪಂಚಾಯತಿ ಕಲೆ ಹಾಕ್ತಾರ? ಅಯ್ಯೋ, ಹಂಗೆಲ್ಲ ಏನೂ ಇಲ್ಲ ಬಿಡ. ಗಂಡ ಹೆಂಡತಿ ಅಂದಮೇಲೆ ಜಗಳ ಆಡ್ತಾರೆ, ಒಯ್ತಾರೆ, ಅದೆಲ್ಲನ ಅದಕ್ಕೆಲ್ಲ ಪಂಚಾಯತಿ ಕಲೆ ಹಾಕ್ತಾರೆ ಯಾರಾದ್ರೂ. ಸುಮ್ಮನೆ ನಡಿ. ನಡಿ ಉಂಬ. ಅವಳು ಎಲ್ಲಕ್ಕೆ ಹೋಗಿ ಅವಳೆ ಬರ್ಲಿ, ಅವಳು ಎಲ್ಗಾನ ಹೋಗ್ಲಿ. ಬಾ, ನಾವೆಲ್ಲನ ಸರಿಯಾಗಿ ಬುದ್ಧಿ ಕಲಿಸಿ ನಾವು ಹೇಳ್ದಂಗೆ ಕೇಳಂಗೆ ಇಕ್ಕೆ ಮನ ಬಾ. ನೀನೇನು ಎದ್ರಕಮಕ್ಕೆ ಹೋಗ್ಬೇಡ. ಅವಳಿಗೆ ಯಾರು ಇದ್ದಾರೆ ಹೇಳು, ಹೇಳಾರು ಕೇಳಾರು, ಅಪ್ಪ ಇಲ್ಲ, ಅಮ್ಮ ಇಲ್ಲ, ಅಣ್ಣ ತಮ್ಮ ಯಾವನೂ ಇಲ್ಲ. ಅದಕ್ಕೆ ಮತ್ತೆ ಅವಳನ್ನ ಮದುವೆ ಮಾಡ್ಕೊಂಬಂದಿದ್ದು. ನಾವು ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಸೇವೆ ಮಾಡ್ಕೊಂಡು ಬಿದ್ದಿರ್ತಾಳೆ ಅಂತಾನ. ಬಾ. ಗುಂಡಜ್ಜಿ, ಗುಂಡಜ್ಜಿ. ಓ ಮಂಗಮ್ಮ, ಏನೇ ಉಂಡು ಬಂದು ಯಾಲೇನೆ? ಬಾ, ಕುಕ್ಕವ. ಉಂಬದಂಗಿರ್ಲಿ. ಅಲ್ಲ ನೋಡು, ನನ್ನ ಗಂಡ ಅದೇ ಪಂಚಾಯತಿ ಮುಖ್ಯಸ್ಥರಿಲ್ವೇ, ಅವ್ರ ಹೊಲ್ದಾಗೆ ತರಕಾರಿನೆಲ್ಲ ಕತ್ಕೊಂಬಂದಿತ್ತು. ಅದಕ್ಕೇನೆ ಆ ಅಕ್ಕ ಬೈಕೊಂಬಂದಿತ್ತು. ಅದಕ್ಕೆ ನಮ್ಮ ಅಯ್ಯಪ್ಪ ತಗೊಂಬಂದೈತೆ ಕರ್ಕೊಂಬಂದ. ಅವಣ್ಣ ಆ ಅಕ್ಕನ ತೋರಿಸಿದ್ಕೆ ನನ್ನ ಹಿಡ್ಕೊಂಡು ಒಯ್ದ್ರು ನನ್ನ ಗಂಡನು ನಮ್ಮ ಅತ್ತೇನು. ನೋಡು ಗುಂಡಜ್ಜಿ, ಯಾರ ತಕ್ಕೂ ಹೋಗ್ಬಾರ್ದು, ಯಾರಿಗೂ ಏನು ಹೇಳ್ಬಾರ್ದು ಅಂತ ಹೇಳಿರು. ನಾನು ಅದಕ್ಕೆ ಹೊರ್ಗಡೆಗೆ ಹೋಗ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಬಂದೆ. ನಿನ್ಗೆ ಹೇಳೋಣ ಅಂತಾನೆ ಅವತ್ತು ನೀನು ಹೇಳಿದ್ದಲ್ಲ, ಏನಾನ ತೊಂದರೆ ಕೊಟ್ರೆ ನನಗೆ ಹೇಳು ಅಂತಾನ. ಅದಕ್ಕೆ ನಿನ್ಗೆ ಹೇಳೋಣ ಅಂತ ಬಂದೆ. ನನಗೆ ಅಪ್ಪ ಅಮ್ಮಯ್ಯ ಅಣ್ಣ ತಮ್ಮ ಯಾರೂ ಇಲ್ವಲ್ಲ, ನಿನಗೆ ಯಾರೂ ಇಲ್ಲ. ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ನಮ್ಮಿಬ್ರಿಗೂ ಸೇವೆ ಮಾಡೋಕ್ಕೆ ನೀನು ಮದುವೆ ಮಾಡ್ಕೊಂಬಂದಿದ್ದು ಹಂಗೆ ಹಿಂಗೆ ಅಂತಾನ ಬೈತಾರೆ ಕಣ್ ಗುಂಡಜ್ಜಿ. ಹೌದಾ? ಅಯ್ಯೋ ದೇವ್ರೆ. ಅಲ್ಲ, ಬಂದಿನೂ ಒಂದು ವಾರ ಆಗಕ್ಕಿಲ್ಲ, ಅಲ್ಲೇನೆ ಜಗಳ ಶುರು ಮಾಡಿದ ನಿಮ್ಮ ಅತ್ತೆನೂ ನಿನ್ನ ಗಂಡನು. ಅಯ್ಯೋ ದೇವ್ರೆ. ಅಲ್ಲ, ಅವ್ರಿಗೇನು ಮಾನ ಮರ್ಯಾದಿಲ್ವಂತ? ಹೊಸ್ದಾಗಿ ಬಂದಿರೋ ಸೊಸೆನ ಹಿಂಗ ನಡೆಸ್ಕೊಂಬೋದು, ಅಲ್ಲೇ ಒಯ್ದೇ ಬಿಟ್ರಾ? ಯಾಕೆ ಗುಂಡದ ಹಾಕ ಏನ್ಗೆ ಆಯ್ತು? ಯಾಕೆ ಈ ಮಂಗಮ್ಮ ಇಲ್ಲಿಗೆ ಬಂದಿದ್ದಾಳೆ? ಯಾಕೆ ಮಂಗಮ್ಮ, ಯಾಕೆ ಏನ್ಗೆ ಆಯ್ತು? ನೋಡೆ ಬಾನು, ಅಲ್ಲ ಮದುವೆ ಮಾಡ್ಕೊಂಬಂದು ಒಂದು ವಾರ 10 ದಿವಸನೂ ಕಳೆದಿಲ್ಲ, ಹಾಲೇನೆ ಶುರು ಮಾಡ್ಕೊಂಡ್ರು ತಾಯಿ ಮಗನು. ಆ ಪೆಂಗ್ ನನ್ನ ಮಗ ಕತ್ಕೊಂಬಂದಿದ್ದೇನೋ ಹೇಳಿದಕ್ಕೆ ಇವಳನ್ನ ಹಿಡ್ಕೊಂಡು ಒಯ್ದೇವ್ರಂತೆ. ಹೌದಾ? ಅಯ್ಯೋ ಗುಂಡದ ಹಾಕ, ನಿಮ್ದು ಪಂಚಾಯತಿ ಮುಖ್ಯಸ್ಥರಿಗೆ ಮಾಡಿಲ್ವಾ? ನಿಮ್ದು ಏನಾದ್ರೂ ಮಾಡಿ ಅವ್ರದಕ್ಕೆ ಬುದ್ಧಿಗೆ ಕಲಿಸ್ಬೇಕು. ಪಂಚಾಯತಿಗೆ ಕರೆಸಿ, ಅವ್ರನ್ನ ಕರೆಸ್ಬಿಟ್ಟು ಬುದ್ಧಿಗೆ ಹೇಳಿ ಸ್ವಲ್ಪ. ಇನ್ನೊಂದ್ಸಲ ಏನಾದ್ರೂ ಈ ತರ ಮಾಡಿದ್ರೆ ಸರಿಯಾಗಿ ಶಿಕ್ಷೆ ಕೊಡ್ತೀವಿ ಅಂತ ಎದುರಿಸಿ ಸ್ವಲ್ಪ. ಹೌದು, ಅದನ್ನೇ ಮಾಡ್ಬೇಕು ಅಂತ ಇದ್ದೀನಿ. ನಾಗಣ್ಣವ್ರ ಹತ್ರ ಹೋಗೋಣ, ಮೊದ್ಲು ಹೋಗಿ ಅವ್ರಿಗೂ ಹೇಳೋಣ. ಹೌದು, ಬನ್ನಿ ಹೋಗೋಣ. ಈಗಲೇ ನಾಗಣ್ಣಾರ್ದು ಮನೆ ಹತ್ರ ಹೋಗ್ಬಿಟ್ಟು ಹೇಳೋಣ, ನಡೀರಿ. ಮಂಗಿ, ನಿಮ್ದು ಚಿಂತೆಗೆ ಹತ್ಕೊರೋ. ನಮ್ದು ಇದ್ದೀವಲ್ಲ, ನಿಮ್ದು ಯಾರು ಇಲ್ಲ ಅಂತ ಯೋಚನೆ ಮಾಡ್ಬೇಡ. ನಮ್ದು ಗುಂಡದ ಹಕ್ಕ ಇದ್ದಾರೆ, ನಮ್ದು ಇದೀವಿ, ಲಕ್ಷ್ಮಿಂದ ಹಕ್ಕ ಇದ್ದಾರೆ, ಎಲ್ಲ ಇದೀವಿ ನಿಮ್ದು ಸಪೋರ್ಟಿಗೆ. ನಿಮ್ದು ಏನು ಭಯಕ್ಕೆ ಪಡ್ಬೇಡ. ಏನೇ ಇದ್ರು ಧೈರ್ಯವಾಗಿ ಹೇಳು. ಹೆದರ್ಕೋಬೇಡ. ನಾನೇನು ಹೆದರ್ಕೊಂಬಲ್ಲಕ್ಕ, ಆದ್ರೆ ಏನ್ ಮಾಡೋದು, ಇಬ್ರು ಇದ್ದಾರಲ್ವಾ, ಇಬ್ರು ಹಿಡ್ಕೊಂಡು ಹೋಯ್ದ್ರೆ ನಾನು ಏನ್ ಮಾಡೋಣ ಹೇಳು? ಅವ ಬಿಡ್ಸಕ್ಕೆ ಯಾರೂ ಇಲ್ಲ, ಅದಕ್ಕೆ ಅವ್ರಿಗೆ ಸರಿಯಾಗಿ ಬುದ್ಧಿ ಹೇಳ್ರಿ. ಹೌದಾ? ನಾನೆಲ್ಲ ಹೇಳ್ತೀನಿ, ನಡಿ ಹೋಗೋಣ ಮೊದಲು ನಾಗಣ್ಣವ್ರ ಮಂತಕ್ಕೆ. ಯೋರಿ, ಆ ಪೆಂಗ ಇದಾನಲ್ಲ, ಅವನು ನೆನ್ನೆ ದಿವಸ ನಮ್ಮ ತೋಟದಾಗೆ ತರಕಾರಿ ಹಾಕಿದ್ವಲ್ಲ, ಬದನೆಕಾಯಿ, ಟೊಮೆಟೊ ಹಣ್ಣು, ಹಸಿರುಗಾಯಿ, ಮನೆಗೆ ಒಂದು ದಿವಸ ಆಗ್ತವೆ, ಹೆಚ್ಚಾದೈತೀರ ಮಾರಕ್ಕಾಗುತ್ತೆ ಅಂತ ಹೇಳ್ತಿದ್ದಲ್ಲ, ಊರಿಗೆ ಹೋಗಿ ಬರ್ತೀನಿ ಬಿಡ್ಸಾನ ಅಂತಾನ. ಆದ್ರೆ ಈಗ ನೋಡಿದ್ರೆ ಒಂದು ಇಲ್ಲ. ಆ ಕದ್ರಜ್ಜಿ ಮಗ ಪೆಂಗ್ ನನ್ನ ಮಗ ಎಲ್ಲ ಕಿತ್ಕೊಂಬಂದವನೇ ನುಣ್ಣುಗೆ. ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕು, ಅವನು ಸರಿಯಾಗಿ ಉಗಿಬೇಕು.
ಹೌದಾ ಎಲ್ಲ ಕಿತ್ಕೊಂಬಂದೇವನೆ ಅಂದ್ರೆ ಏನು ಓಸು ಕಿತ್ಕೊಂಬರಕ್ಕಾಗುತ್ತಾ ಏನೋ ಒಂದಿ ಸಾರಿ ಪಾರಿ ಕಿತ್ಕೊಂಬಂದಿರ್ತಾರೆ ಬಿಡು ಹೋದ್ರು ಕಿತ್ಕೊಂಡ್ರು ಏನು ಮಾಡೋಕ್ಕಾಗುತ್ತೆ ಬಡವರು ಕಿತ್ಕೊಂಡೇವ್ರಿ ತಾಮಾಗ ದುಡ್ಡು ಇರ್ಲಿಲ್ವೋ ಏನೋ. ಅಯ್ಯೋ ನಿನ್ಗೇನ್ ಹೇಳೋದು, ನಾನು ಹೇಳ್ತಾ ಇರೋದು ಒಂದ್ ಈಸಿ ಕಿತ್ಕೊಂಬಂದಾರೆ ಒಂದ್ ಇಡೀ ಹೊಸ ಅಂತ ಅಲ್ಲ, ಒಂದ್ ಅರ್ಧ ಕೆಜಿ ಹೊಸ ಕಿತ್ಕೊಂಬಂದ್ರೆ ನಾನು ಸುಮ್ಮನೆ ಇರ್ತಿದ್ದೆ, ನಾನು ಏನ್ ಕೇಳ್ತಿರ್ಲಿಲ್ಲ ಬಿಡತ್ತ ಹೋದ್ರು ಹೋಗ್ಲಿ ಯಾರ ಕಿತ್ಕೊಂಡೋಗ್ಯಾರ ಅಂತ. ಆದ್ರೆ ಇಡೀ ನಮ್ ತರಕಾರಿ ಗಿಡದಾಗಿರೋ ಒಂದು ಬದನೆಕಾಯಿ ಬಿಟ್ಟಲ್ಲ, ಒಂದ್ ಟಮಾಟೆ ಬಿಟ್ಟಿಲ್ಲ, ಒಂದ್ ಹಸಿರುಗಾಯಿ ಬಿಟ್ಟಿಲ್ಲ, ಹಂಗ್ ಕಿತ್ಕೊಂಬಂದೇನೆ ಚೀಲ್ ಗಟ್ಲೆ ಒತ್ಕೊಂಬಂದು ಮನೆಗೆ ಸುರ್ದೇವನೆ ನಾನೇ ಹೋಗಿ ನೋಡ್ಕೊಂಬಂದಿದ್ದೀನಿ. ಹೌದೇನೆ ಒಂದು ಬಿಟ್ಟಿಲ್ವಾ? ನಿನ್ಗೆ ಹೆಂಗ್ ಗೊತ್ತಾಯ್ತು ಅವನೇ ಕಿತ್ಕೊಂಬಂದೇವನೆ ಅಂತ? ಹೆಂಗೆ ಅಂದ್ರೆ ನಾನು ನಿನ್ನೆ ಸಾಯಂಕಾಲ ತರಕಾರಿ ಇಲ್ಲ ಅಂತ ಬೈಕೊಂಡು ಬರ್ತಿದ್ದೆ, ಅವಾಗ ಅವ್ನ ಹೆಂಡ್ತಿನೇ ಹೇಳಿಳು, ನಮ್ಮ ಅಯ್ಯಪ್ಪ ಎಲ್ಲಿ ಕಿತ್ಕೊಂಬಂತ ಏನೋ ತರಕಾರಿ ತಕೊಂಬ ಸಾರಿಗಿಲ್ಲ ಅಂತಂದ್ರೆ ಒಂದ್ ಚೀಲ್ಗಟ್ಲೆ ತುಂಬ್ಕೊಂಬಂತು ಅಂತಾನ. ಅದಕ್ಕೆ ನಾನೇ ಹೋಗಿ ನೋಡ್ದೆ ಗೊತ್ತಾಯ್ತು. ಅಲ್ಲ ತಿರ್ಕಂಡ್ ಟಿಂಬರ್ಗೆ ಚೀಲ್ಗಟ್ಲೆ ತರಕಾರಿ ತಾಮಕ್ಕೆ ಎಲ್ಲಿಂದ ಬರುತ್ತೆ ಹೇಳು? ಬರೀ ಕಳ್ತನ ಮಾಡ್ಕೊಂಡು ಜೀವನ ಮಾಡೋದೇ ಆತು. ಆ ಪೆಂಗುಂದು ಆ ಕದ್ರಜ್ಜಿದನು ಫಸ್ಟ್ ಕರ್ಸಿ ಮಕ್ಕುಗಿರಿ, ಇನ್ನೊಂದ್ಸಲ ಹಿಂಗ್ ಮಾಡ್ಬಾರ್ದವ್ರು, ದಂಡ ಕಟ್ಸಿ ಹೇಳ್ತೀನಿ. ಹೌದಾ ಸರಿ ಆತು ಬಿಡು, ಕರ್ದು ಬುದ್ಧಿ ಹೇಳಕ್ಕಾಗುತ್ತೆ. ಏನ್ ಮಾಡಕ್ಕಾಗುತ್ತೆ, ಬಡತನ ಹಿಂಗ್ ಕಳ್ತನ ಮಾಡಿಸುತ್ತೆ. ಅಯ್ಯೋ ಬಡತನ ಅಂದ್ರೆ ನಮ್ಮೂರಾಗೆ ಎಷ್ಟು ಜನ ಬಡವರಿಲ್ಲ, ಅವರೆಲ್ಲರೂ ಹಿಂಗೆ ಕಳ್ತನ ಮಾಡ್ಕೊಂಡೆ ಜೀವನ ಮಾಡ್ತಾರ. ಕಡ್ದೆ ನಾಲ್ಕು ಕಾಳ ಇದ್ದಂಗೆ ಇದ್ದಾನೆ, ಕೂಲಿ ಹೋಗಕ್ಕಾಗಲ್ವಾ? ಹೌದೌದು ಕೂಲಿ ಹೋಗಿ ಜೀವನ ಮಾಡ್ಬೇಕು, ಹಿಂಗೆ ಕಳ್ತನ ಮಾಡ್ಕೊಂಡು ಜೀವನ ಮಾಡಬಾರ್ದು. ನೀವು ಮುಖ್ಯಸ್ಥರು, ಈ ಊರಿಗೆ ಪಂಚಾಯತಿ ಮುಖ್ಯಸ್ಥರು, ನಿಮ್ಮ ಹೊಲ್ದಾಗೇನೆ ಹಿಂಗ್ ಕತ್ಕೊಂಡು ಹೋಗ್ಯಾನೆ ಅಂದ್ರೆ ಇನ್ ಬೇರೆ ಹೊಲ್ದಾಗೆ ಬಿಡ್ತಾನೆ ಅವನು ಕಳ್ಳನ ಮಗ. ಆ ಕದ್ರಜ್ಜಿ ಅವು ಸೊಸೆನ ಬೈತೈತಿ ಯಾಕೆ ಹೇಳ್ದೆ ಅಂತಾನ, ನೋಡು. ಅರೇ ಪಂಚಾಯತಿ ಮುಖ್ಯಸ್ಥರೇ, ಇಲ್ಲಿ ಕೇಳಿ, ನಿಮ್ದು ಒಂದು ಸಮಸ್ಯೆಗೆ ಬಂದಿದೆ ನಿಮ್ದಕ್ಕೆ. ಏನಮ್ಮ ಬಾನು, ಏನ್ ಸಮಸ್ಯೆ, ಏನ್ ಗುಂಡಜ್ಜಿ? ಅಯ್ಯಮ್ಮ ಕದ್ರಜ್ಜಿ ಸೊಸೆ ಅಲ್ವೇ? ಹ್ಞೂ ಕಣ್ರಿ ನಾಗಣ್ಣಾರೆ, ಇವಳು ಕದ್ರಜ್ಜಿ ಸೊಸೆನೆ. ಪಾಪ ನಿಮ್ಮ ಹೊಲ್ದಾಗೇನೋ ತರಕಾರಿ ಕತ್ಕೊಂಬಂದಿದ್ದಂತಲ್ಲ ನೆನ್ನೆ ದಿವಸ, ಅದನ್ನ ಇವಳು ನಿನ್ನ ಹೆಂಡ್ತಿಗೆ ಹೇಳಿದ್ಲೆ, ಅದಕ್ಕೇನೆ ಹಿಡ್ಕೊಂಡು ಸರಿಯಾಗಿ ಒಯ್ದವ್ರೆ ಇವಳನ್ನ. ಆ ಕದ್ರಜ್ಜಿನೂ ಇವಳು ಗಂಡನೂ ಸೇರ್ಕೊಂಡು ಆ ತಿರ್ಗಾ ರಾಜ ಬಂದು ಬಿಡ್ಸಿನಂತೆ. ಈಗ ನೋಡಿರೆ ಯಾರಿಗೂ ಹೇಳಂಗಿಲ್ಲ, ನಾವು ಹೇಳೋದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ನಮ್ಮ ಸೇವೆ ಮಾಡ್ಕೊಂಡು. ನೀನು ಯಾರು ಕೇಳಾರ ಯಾರು ಇಲ್ಲ, ಯಾರು ತಗೋನು ಈ ಏನಾದರೂ ಈ ಮನೆಗೆ ನಡೆದಿರೋ ವಿಷಯನ ಬಾಯಿ ಬಿಟ್ರೆ ನಿನ್ನ ಸಾಯಿಸ್ತೀವಿ ಅಂತನ ಎದುರಿಸೇವ್ರಂತೆ. ಅದಕ್ಕೆ ಪಾಪ ಈ ಹುಡುಗಿ ಬಂದು ನನ್ನಂತಾಗೆ ಅಳ್ತಿತ್ತು. ನೋಡ್ಗುಂಡಜ್ಜಿ ಹಿಂಗೆಲ್ಲ ಅಂತಾರೆ, ನಾನು ಹೆಂಗೆ ಜೀವನ ಮಾಡೋದು ಅಂತಾನ. ನಾನು ಅವತ್ತೇ ಮದುವೆ ಆದಾಗ್ಲೇನೆ ನಾನು ಭಾಗ್ಯಮ್ಮ ಹೋಗಿ ಹೇಳಿ ಬಂದಿದ್ವಿ. ಆ ಕದ್ರಜ್ಜಿನೂ ಅಪ್ಪ ಹೆಂಗೆ ನನ್ನ ಮಗ ಸರಿ ಇಲ್ಲ, ಏನಾನ ಕಷ್ಟ ಬಂದರೆ ಏನಾನ ಅಂದರೆ ನಮಗೆ ಬಂದು ಹೇಳಮ್ಮ ಅಂತ ಹೇಳಿದ್ದೆ. ಪಾಪ ನೆನೆಸ್ಕೊಂಡು ಬಂದು ಹೇಳೈತಿ ಹುಡುಗಿ. ಇಂಥವ್ರಿಗೆ ನಾವೇ ಸಹಾಯ ಮಾಡಬೇಕು. ಅವ್ನ ಪೆಂಗುನ್ ಕರೆಸಿ ಮೊದಲು ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡ್ರಿ. ಈ ಹುಡುಗಿ ನೋಡು ಒದ್ದೇವನಿ. ಏನಮ್ಮ ನಿನ್ನ ಹೊಡೆದ್ರ ಇಬ್ರು? ಹೌದಣ್ಣ ಹೊಡೆದ್ರು. ನಾನು ಕದ್ಕೊಂಬರೋದು ತಪ್ಪು, ಹಿಂಗೆಲ್ಲ ಮಾಡಬಾರ್ದು, ಕೂಲಿ ಮಾಡ್ಕೊಂಡು ಜೀವನ ಮಾಡೋಣ ಅಂತಂದ. ಅಂದರೆ ನೀನು ಯಾರು ಕೇಳೋಕ್ಕೆ, ನಿನ್ಗೇನಿದ್ರು ನಾವು ತಂದಾಕಿದ್ದ ಮಾಡಿಕೊಂಡು ಮನೆಗಿರೋದು ಅಷ್ಟೇ ನಿನ್ನ ಕೆಲಸ ಅಂತ ನನ್ನೇ ಬಾಯಿಗೆ ಬಂದಂಗೆ ಬೈದರು. ಈಗಲೂ ಹಂಗೂ ನಾನು ಹೊರಗೆ ಬಂತಂದ್ರು ಎಲ್ಲಿಗೆ ಹೋಗ್ತೀನಿ ಅಂತಂದ್ರು, ಅದಕ್ಕೆ ಹೊರಗಡೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಬಂದೆ. ಅವನು ಕರೆಸಿ ಸರಿಯಾಗಿ ಬುದ್ಧಿ ಹೇಳ್ರಿ. ಸರಿ ಆಯ್ತಮ್ಮ, ನೀನೇನು ಹೇಳ್ಬೇಡ, ಸುಮ್ಮನಿರು. ನೋಡು ನಮ್ಮ ಹೊಲ್ದಾಗೇನೆ ತರಕಾರಿ ತಗೊಂಡೋಗಿ ಎಂಟಿ ನಿಜ ಹೇಳಿದ್ರೆ ನಿನ್ನೆ ಹಿಡ್ಕೊಂಡು ಒಯ್ದೇವ್ರಾ? ಆಯ್ತು, ಅವ್ರನ್ನ ಕರೆಸಿ ಸರಿಯಾಗಿ ಹೇಳ್ತೀನಿ ಇರು. ಇನ್ನೊಂದ್ಸಲ ಹಿಂಗೆಲ್ಲ ಮಾಡಬಾರ್ದು. ಇದೊಂದ್ಸಲ ಕ್ಷಮಿಸ್ಬಿಡು ಹೋಗ್ಲಿ. ಮೊದಲನೇ ಸಲ ಅಲ್ವಾ, ಸ್ವಲ್ಪ ಎಚ್ಚರಿಕೆ ಕೊಟ್ಟು ಕಳಿಸ್ತೀನಿ. ಅಯ್ಯೋ ಹೆದರಿಕೆ ಬೇಡ, ಏನು ಬೇಡ, ಅವನ ಜೊತೆ ಸರಿಯಾಗಿ ಶಿಕ್ಷೆಗೆ ಕೊಡಿ ನಾನೊಂದು ಹಣ್ಣ. ಇಲ್ಲಾಂದ್ರೆ ಬುದ್ಧಿಗೆ ಕಲಿಯಲ್ಲ ಅವರು. ಹೋಗ್ಲಿ ಬಿಡಮ್ಮ ಬಾನು, ಪಾಪ ಹುಡುಗಿ ಹೊಸ್ದಾಗಿ ಬಂದೈತೆ ಮದ್ವೆ ಆಗಿ, ಈಗಲೇನೆ ಗಂಡಿಗೆ ಏನೋ ಶಿಕ್ಷೆ ಕೊಟ್ರೆ ಪಾಪ ಅದಕ್ಕೂ ಬೇಜಾರಾಗುತ್ತೆ. ಅವನು ಇವಳ ಮೇಲೆ ಜಾಸ್ತಿ ಸಿಟ್ಟು ಮಾಡ್ಕೊಂಡು ಆಮೇಲೆ ಏನನ್ನ ಹೆಚ್ಚು ಕಮ್ಮಿ ಮಾಡಿಗಿಡ್ಯಾರು. ಸುಮ್ಮನಿರು, ನೋಡೋಣ ಒಂದ್ಸಲ ಹೇಳ್ಸಲನ. ಕರೆಸಿ ಬೈದು ಹೇಳ್ ಕಳಿಸ್ತೀನಿ, ಸುಮ್ಮನಿರು. ಅಷ್ಟೇ ಅಲ್ಲ, ತರಕಾರಿ ಕತ್ಕೊಂಬಂದಿರೋದಕ್ಕೆ ದಂಡನೂ ಹಾಕ್ರಿ ಹೇಳ್ತೀನಿ. ದಂಡ ಕಟ್ಕೊಡ್ಬೇಕು ಅವ್ರಿಬ್ರು. ಹೌದೌದು ನಾಗಣ್ಣರೇ, ದಂಡನಾದ್ರೂ ಹಾಕ್ರಿ ಅವ್ರಿಗೆ ಸರಿಯಾಗಿ. ನಿಮ್ಮ ಹೊಲ್ದಾಗೆ ತರಕಾರಿ ಕತ್ಕೊಂಬಂದಿದ್ಕೆ ತಾನೆ ಇಷ್ಟೆಲ್ಲ ಆಗಿದ್ದು, ಇವಳನ್ನ ಒದ್ಯಾಕೂ ಅದೇ ಕಾರಣ ತಾನೆ. ಅದಕ್ಕೇನೆ ದಂಡ ಹಾಕ್ರಿ ಹೇಳ್ತೀನಿ. ದಂಡ ಹಾಕಿರೆ ಕೂಲಿನ ನಾಲಿನ ಮಾಡಿ ತಂದು ಕೊಡ್ತಾರೆ. ಸರಿ ಆಯ್ತು ಕಣ್ಗುಂಡಜ್ಜಿ. ಬಾನು ಹೋಗಮ್ಮ, ಆ ಕದ್ರಜ್ಜಿನೂ ಆ ಮಗನೂ ಇಬ್ರು ಕರ್ಕೊಂಬರಗಿಲ್ಲಿ ಹೇಳ್ತೀನಿ. ಇಲ್ಲಿಗ ಪಂಚಾಯತಿ ಕಟ್ಟಕ್ಕೆ ಹೋಗಲ್ವಾ ನಗಂಡು ಹಣ್ಣ? ಏನು ಬೇಡ, ಇಲ್ಲೇ ಕರೆದು ಅವ್ರಿಗೆ ಸರಿಯಾಗಿ ಹೇಳಿ ಕಳಿಸ್ತೀನಿ, ಹೋಗಿ ಕರ್ಕೊಬರಗು. ಸರಿ ಆಯ್ತು, ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ಬಿಡಿ. ಕೂತ್ಕೊಂಡು ಮಾತೆ ಹಾಡ್ತಾ ಇರಿ, ಅಷ್ಟೊಳಗೆ ಕರ್ಕೊಂಡ್ ಬರ್ತೀನಿ ಹೋಗಿ ಅವರಿಬ್ಬರಿಗೂ. ಏನು ಎದರ್ಕ ಬೇಡ ಕಣೆ ಮಂಗಿ, ನಿನ್ಗೇನೇ ಸಮಸ್ಯೆ ಆದ್ರೂ ಬಂದು ನಾಗಣಂತ ಕೇಳು, ಇಲ್ಲ ನಮ್ಗಾದ್ರೂ ಹೇಳು, ಇಲ್ಲ ಲಕ್ಷ್ಮಕ್ಕ ಇರ್ತಾಳೆ ಅವಳಿಗಾದ್ರೂ ಹೇಳು. ನೀನೇನು ಎದರ್ಕಮ್ಮಕ್ಕೆ ಹೋಗ್ಬೇಡ ಅವ್ರಿಗೇನು. ಎದುರಿಸಿದ್ರು ಅಂದ ತಕ್ಷಣ ಗೊತ್ತಾಯ್ತಾ? ಅವನಿಗೆ ಸರಿಯಾಗಿ ಪಾಠ ಕಲ್ಸು, ಬುದ್ಧಿ ಕಲ್ಸು, ನೀನೇ ಸರಿ ಅವಳಿಗೆ ಅಲ್ಲ ಅವನಿಗೆ. ಕದ್ರಜ್ಜಿಗೂ ಅವನಿಗೂ ಇನ್ನೆಲ್ಲೂ ಕಳ್ತನ ಮಾಡಬಾರ್ದು, ಕೂಲಿ ಮಾಡಕ್ಕೆ ಕಳ್ಸು ಹೇಳ್ತೀನಿ.
ನಾನು ಅದನ್ನೇ ಕಣ್ಗುಂಡೆ ಹೇಳಿದ್ದು, ಇಬ್ರು ಕೂಲಿ ಮಾಡೋಣ, ಅತ್ತೆ ಬೇಕಂದ್ರೆ ಮನೆ ಕೆಲಸ ಮಾಡ್ಕೊಂಡಿರ್ಲಿ, ಅದಕ್ಕೆ ವಯಸ್ಸಾಗೈತೆ ಅಂತ ಹೇಳ್ದೆ. ಆದ್ರೆ ನೋಡು ಹಿಂಗ್ ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಾರೆ. ನಾನು ಎಂದೂ ಈ ಇಂಥ ಜೀವನ ಮಾಡ್ದಾಳಲ್ಲ. ನನಗೆ ಯಾರು ಇಲ್ದಿದ್ರು ಅನಾಥ ಆಗಿದ್ರು ನಾನು ಕಂಡಾರ ಮನೆ ಮುಸ್ರೆ ತಿಕ್ಕೊಂಡಾದ್ರೂ ಜೀವನ ಮಾಡ್ತಿದ್ದೆ. ಕಳ್ತನ ಮಾಡಿ ಎಂದು ನಾನು ಜೀವನ ಮಾಡ್ದಾಳೆ ಅಲ್ಲ. ನೀನು ಹೆಣ್ಮಗಳು, ನಿನಗೆ ಇಷ್ಟೊಂದು ಬುದ್ಧಿ ಐತೆ, ಕಳ್ತನ ಮಾಡೋ ತಪ್ಪು, ದುಡ್ಡು ತಿನ್ಬೇಕು ಅಂತಾನೆ. ಅವನು ಗಂಡು ಹುಡುಗಾಗಿ ಇಂಥ ಕಳ್ತನ ಮಾಡ್ತಾನಲ್ಲ, ನಾಚಿಕೆ ಆಗ್ಬೇಕು ಅವನಿಗೆ. ಅದಕ್ಕೆ ಅವ್ರ ಅಮ್ಮ ಬೇರೆ ಸಪೋರ್ಟು. ಇರು ಸರಿಯಾಗಿ ಕಳಿಸ್ತಾರೆ ನಾಗಣ್ಣರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.